ಶ್ರೀರಾಮುಲು ವಿಚಾರವಾಗಿ ಮಾತನಾಡುವಾಗ ಗಾಲಿ ಜನಾರ್ದನ ರೆಡ್ಡಿ ಅವರು ಸತೀಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋ ಸಲುವಾಗಿ ಡಿಕೆ ಶಿವಕುಮಾರ್ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಮಾಡಿದರು. ಇದಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಸುಳ್ಳು ಹೇಳ್ತಿದ್ದಾರೆ, ನನ್ನ ಜೊತೆ ಯಾರೂ ಮಾತನಾಡಿಲ್ಲ, ಅವರ ಜಗಳ ಮುಚ್ಚಾಕೊಳ್ಳಿಕ್ಕೆ ನನ್ನ ಬಗ್ಗೆ ಆರೋಪ ಮಾಡ್ತಿದ್ದಾರೆ ಅಷ್ಟೇ, ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನನಗೂ ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಶ್ರೀರಾಮುಲು ವಿಚಾರವಾಗಿ ಮಾತನಾಡುವಾಗ ಗಾಲಿ ಜನಾರ್ದನ ರೆಡ್ಡಿ ಅವರು ಸತೀಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋ ಸಲುವಾಗಿ ಡಿಕೆ ಶಿವಕುಮಾರ್ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಮಾಡಿದರು. ಇದಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಸುಳ್ಳು ಹೇಳ್ತಿದ್ದಾರೆ, ನನ್ನ ಜೊತೆ ಯಾರೂ ಮಾತನಾಡಿಲ್ಲ, ಅವರ ಜಗಳ ಮುಚ್ಚಾಕೊಳ್ಳಿಕ್ಕೆ ನನ್ನ ಬಗ್ಗೆ ಆರೋಪ ಮಾಡ್ತಿದ್ದಾರೆ ಅಷ್ಟೇ, ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನನಗೂ ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಶ್ರೀರಾಮುಲು ವಿಚಾರವಾಗಿ ಮಾತನಾಡುವಾಗ ಗಾಲಿ ಜನಾರ್ದನ ರೆಡ್ಡಿ ಅವರು ಸತೀಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋ ಸಲುವಾಗಿ ಡಿಕೆ ಶಿವಕುಮಾರ್ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಮಾಡಿದರು. ಇದಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಸುಳ್ಳು ಹೇಳ್ತಿದ್ದಾರೆ, ನನ್ನ ಜೊತೆ ಯಾರೂ ಮಾತನಾಡಿಲ್ಲ, ಅವರ ಜಗಳ ಮುಚ್ಚಾಕೊಳ್ಳಿಕ್ಕೆ ನನ್ನ ಬಗ್ಗೆ ಆರೋಪ ಮಾಡ್ತಿದ್ದಾರೆ ಅಷ್ಟೇ, ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನನಗೂ ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಶ್ರೀರಾಮುಲು ವಿಚಾರವಾಗಿ ಮಾತನಾಡುವಾಗ ಗಾಲಿ ಜನಾರ್ದನ ರೆಡ್ಡಿ ಅವರು ಸತೀಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋ ಸಲುವಾಗಿ ಡಿಕೆ ಶಿವಕುಮಾರ್ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಮಾಡಿದರು. ಇದಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಸುಳ್ಳು ಹೇಳ್ತಿದ್ದಾರೆ, ನನ್ನ ಜೊತೆ ಯಾರೂ ಮಾತನಾಡಿಲ್ಲ, ಅವರ ಜಗಳ ಮುಚ್ಚಾಕೊಳ್ಳಿಕ್ಕೆ ನನ್ನ ಬಗ್ಗೆ ಆರೋಪ ಮಾಡ್ತಿದ್ದಾರೆ ಅಷ್ಟೇ, ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನನಗೂ ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು.
ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಶ್ರೀರಾಮುಲು ವಿಚಾರವಾಗಿ ಮಾತನಾಡುವಾಗ ಗಾಲಿ ಜನಾರ್ದನ ರೆಡ್ಡಿ ಅವರು ಸತೀಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋ ಸಲುವಾಗಿ ಡಿಕೆ ಶಿವಕುಮಾರ್ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಮಾಡಿದರು. ಇದಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಸುಳ್ಳು ಹೇಳ್ತಿದ್ದಾರೆ, ನನ್ನ ಜೊತೆ ಯಾರೂ ಮಾತನಾಡಿಲ್ಲ, ಅವರ ಜಗಳ ಮುಚ್ಚಾಕೊಳ್ಳಿಕ್ಕೆ ನನ್ನ ಬಗ್ಗೆ ಆರೋಪ ಮಾಡ್ತಿದ್ದಾರೆ ಅಷ್ಟೇ, ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನನಗೂ ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಶ್ರೀರಾಮುಲು ವಿಚಾರವಾಗಿ ಮಾತನಾಡುವಾಗ ಗಾಲಿ ಜನಾರ್ದನ ರೆಡ್ಡಿ ಅವರು ಸತೀಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋ ಸಲುವಾಗಿ ಡಿಕೆ ಶಿವಕುಮಾರ್ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಮಾಡಿದರು. ಇದಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಸುಳ್ಳು ಹೇಳ್ತಿದ್ದಾರೆ, ನನ್ನ ಜೊತೆ ಯಾರೂ ಮಾತನಾಡಿಲ್ಲ, ಅವರ ಜಗಳ ಮುಚ್ಚಾಕೊಳ್ಳಿಕ್ಕೆ ನನ್ನ ಬಗ್ಗೆ ಆರೋಪ ಮಾಡ್ತಿದ್ದಾರೆ ಅಷ್ಟೇ, ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನನಗೂ ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ